ಮನೆ ಮುಖ್ಯಮಂತ್ರಿಗಳು 2-3 ಮೀಟಿಂಗ್ ಮಾಡಿ ನೀನು ಹೇಳ್ತಾರ ಸತ್ಯ ಹಾಕೋಣ, ಇದು ಬಡವ್ರು ಕೊಡೋಕ್ಕೆ ಸಾಧ್ಯ ಆಗಲ್ಲ, ಅದು ಎಷ್ಟನ್ನ ಕಷ್ಟ ಆಗಲಿ ತೊಂದರೆ ಆಗಲಿ ದುಡ್ಡನ್ನು ನಾನು ಸರ್ಕಾರ ವತಿಯಿಂದ ಕೊಡ್ತೀನಿ, ಮನೆಗಳು ಕಂಪ್ಲೀಟ್ ಮಾಡಿ ಅಂತ ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿ 500 ಕೋಟಿ ಕೊಟ್ಟಿದ್ದ ಕಾರಣಕ್ಕೆ ನಾವು 36,789 ಮನೆಗಳು ಕೊಟ್ವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಅವ್ರು ಸರ್ಕಾರ ಇತ್ತಿಲ್ಲ 4 ವರ್ಷ, ಅವ್ರಿಗೆ ಬಡವ್ರ ಬಗ್ಗೆ ಕಾಳಜಿ ಇರಲಿಲ್ವಾ? ಹಾಂ, ಸಿದ್ದರಾಮಯ್ಯಗೆ ಮಾತ್ರನ, ಕಾಂಗ್ರೆಸ್ ಪಕ್ಷಕ್ಕೆ ಮಾತ್ರನ ಬಡವ್ರ ಬಗ್ಗೆ ಕಾಳಜಿ? ಈಗ ಬರೋ ತಿಂಗಳಲ್ಲಿ ನವಂಬರ್ 29 ಮಾನ್ಯ ಮುಖ್ಯಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ, 42,345 ಮನೆಗಳು ಕೊಡ್ತಾಯಿದ್ದೀವಿ. ಏನಕ್ಕೆ ಬಿ ಜೆ ಪಿಯವ್ರು ಕೊಡೋಕ್ಕೆ ಸಾಧ್ಯ ಆಗಲಿಲ್ಲ? ಏನಾರ ಬಿ ಜೆ ಪಿಯವರು ಸ್ಲಮ್ ಬೋರ್ಡಲ್ಲಿ, ಇವತ್ತು ಮಾಧ್ಯಮ ಮುಂದೆ ಹೇಳ್ತಾ ಇದ್ದೀನಿ ನಾನು, ಸ್ಲಮ್ ಬೋರ್ಡಲ್ಲಿ ರಾಜೀವ್ ಗಾಂಧಿಯಲ್ಲಿ ಏನಾರ 1 ಮನೆ ಬಿ ಜೆ ಪಿಯವ್ರು ಕೊಟ್ಟಿದ್ರೆ ದೇವರನ್ನೇ ಹೇಳ್ತೀನಿ ನಾನು, ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ ನಾನು, ಸಾಬೀತು ಮಾಡಲಿ. ಇಷ್ಟೆಲ್ಲ ಅಶೋಕ್ ಮಾತಾಡ್ತಾರಲ್ಲ, ಚಾಲೆಂಜ್, ನಾಳೆನೇ ರಾಜೀನಾಮೆ. ಸ್ಲಮ್ಮಲ್ಲಿ ಇಂಥದ್ದು ನಾವು ಇಷ್ಟು ಮನೆ ಕೊಟ್ಟಿದ್ದೀವಿ ಅಂತ ಸಾಬೀತು ಮಾಡಿಬಿಡಲಿ, ನಾಳೆನೇ ರಾಜೀನಾಮೆ ಕೊಡ್ತೀರಪ್ಪ. ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ ನಾನು. ಬಿ ಜೆ ಪಿ ಮುಖಂಡರಿಗೆ, ವಿಜೇಂದ್ರವ್ರಿಗೂ ಚಾಲೆಂಜ್ ಮಾಡ್ತಾಯಿದ್ದೀನಿ, ಅಶೋಕ್ ಅವ್ರಿಗೂ ಹೇಳ್ತಾ ಇದ್ದೀನಿ ನಾನು. 1 ಮನೆ 2019 ಹಿಡ್ಕೊಂಡು 23ವರೆಗೂ ಅವ್ರು ಇದ್ರಲ್ಲ, 1 ಮನೆ ಸ್ಲಮ್ ಬೋರ್ಡಲ್ಲಿ ಕೊಟ್ಟಿದ್ದಂತ ಅವ್ರು ಸಾಬೀತು ಪಟ್ಬಿಟ್ರೆ ನಾನು ರಾಜಕೀಯದಿಂದ ನಿವೃತ್ತಿ ತೊಗೊಳ್ತೀನಿ. ಆಮೇಲೆ ಮಂತ್ರಿ ಸ್ಥಾನಕ್ಕೆ ನಾಳೆ ಬೆಳಗ್ಗೆ, ಇವತ್ತು ಸಾಬೀತು ಮಾಡಲಿ, ಇವತ್ತು ಸಂಜೆನೇ ರಾಜೀನಾಮೆ ಕೊಡ್ತೀನಿ. ಆಮೇಲೆ ಬೇರೆಯವ್ರು ಹಂಗಲ್ಲ, ಇವರೆಲ್ಲ ಡಂಗ್ ಹೊಡಿತಾರಿಲ್ಲ, ಡಂಗಿಲ್ಲ. ಇವತ್ತು ಅವ್ರು ಸಾಬೀತು ಮಾಡಲಿ, ಸಾಯಂಕಾಲ ರಾಜ್ಪಾಲರ ಮನೆಗೆ ಹೋಗಿ ರಾಜೀನಾಮೆ ಕೊಡ್ತೀನಿ. ಇವತ್ತು ಸಂಜೆ ರಾಜೀನಾಮೆ ಕೊಡ್ತೀನಿ. ಕೇಳ್ರಿ ತಾಕತ್ತು ದಮ್ ಇದೆಯಂತ. ಅಶೋಕ್ ಮಾತಾಡ್ತಾರೆ, ತಾಕತ್ತು ದಮ್ಮು ಇದೇ ಕೇಳಿ ಅವ್ರಿಗೆ. ಅಲ್ಲ, ನನ್ನ ಮಾಹಿತಿ ಬಂತು, ಅದು ಆಗಬಾರ್ದಾಗಿದ್ದು. ಅದು ನೋಡ್ರಿ, ಯಾವತ್ತೂ ನಮ್ಮ ದೇಶ, ನಮ್ಮ ರಾಜ್ಯ, ದೇಶದಲ್ಲೂ ನಮ್ಮ ರಾಜ್ಯ ಎಲ್ಲ ಒಟ್ಟಾಗಿ ಬಾಡ್ತಿರೋದು, ಒಂದು ದೇಶ ಪ್ರೀತಿಯಿಂದ ಬಾಡ್ತಿರೋದು. ಆ ಘಟನೆ ಆಗಬಾರ್ದಾಗಿದ್ದು, ಆ ಘಟನೆ ಆಯ್ತು ಅಂತ ಕೇಳಿ ನನಗೂ ಒಂದು ನೋವಾಯಿತು. ಇದು ಯಾರು ಆಗದವ್ರವ್ರು ಮಾಡ್ತಾರೆ, ಇದು ಆಗಬಾರ್ದ್ರಿ ಇಂಥದ್ದೆಲ್ಲ ಘಟನೆ. ನಾವೆಲ್ಲ ಒಂದೇ ರೀ, ನಾವು ಯಾರೂ ಹುಟ್ಟುವಾಗ ಹುಟ್ಟಲ್ಲ, ಅಮ್ಮ ತಾಯಿ ನಾನು ಮುಸಲ್ಮಾನ್ ಆಗಿಬಿಡ್ಬೇಕು, ನಾನು ಹಿಂದೂ ಆಗಿಬಿಡ್ಬೇಕಂತ ಆ ಧರ್ಮದಲ್ಲಿ ಹುಟ್ಟಿದ್ದೀವಿ. ಯಾರೂ ಹುಟ್ಟಲ್ಲ, ನಾನು ಹಿಂದೂ ಹುಟ್ಟಬೇಕು, ಮುಸಲ್ಮಾನ. ಆಮೇಲೆ ರಾಜಕಾರಣಿಗಳು ಒಂದು ಕಿವಿ ಮಾತು ಹೇಳ್ತೀನಿ ನಾನು ನಿಮ್ಮ ಮಾಧ್ಯಮ ಮುಖಾಂತರ, ಯಾರನ್ನ ರಾಜಕೀಯಕ್ಕೆ ಬಂದಾದಮೇಲೆ ದಯಮಾಡಿ ಜಾತಿ ಮಾಡೋಕ್ಕೆ ಹೋಗಬೇಡಿ. ಏನಕ್ಕಂದರೆ ಲಕ್ಷಾಂತರ ಜನ ನಮ್ಮನ್ನ ಬಿಡ್ತಾರೆ. ನೀವು ಹಂಗೂ ಜಾತಿ ಮಾಡೋಂಗಿದ್ರೆ ಮನೇಲಿ ಕೂತ್ಕೊಂಡು ಜಾತಿ ಮಾಡ್ಕೊಳ್ಳಿ. ರಾಜಕೀಯಕ್ಕೆ ಬಂದಾದಮೇಲೆ ಜಾತಿ ಮಾಡಿಕೊಡ್ದು. ಏನಕ್ಕಂದರೆ ನಮ್ಮನ್ನ ಲಕ್ಷಾಂತರ ಜನ ನಂಬಿರ್ತಾರೆ. ನಾವೇನಾರು ರಾಜಕೀಯಕ್ಕೆ ಬಂದು ಜಾತಿ ಮಾಡಿದ್ರೆ ನಮ್ಮ ಮಕ್ಕಳು, ನಾವಿಲ್ಲ, ನಮ್ಮ ಮಕ್ಕಳು ಹುಳ ಬಿಟ್ಟು ಸಾಯ್ತಾರೆ.